ನಿಮ್ಮಮ್ಮ ಏನನ್ನುತ್ತೋ ಏನೋ, ನನಗೆ ತುಂಬ ಭಯ ಆಗ್ತೈತೆ ಮಾವ. ಎದ್ರುಕೋಬೇಡ ಋತು, ನಾನಿದ್ದೀನಿ. ನಮ್ಮಮ್ಮ ಏನು ಅನ್ನೋದಿಲ್ಲ. ನಾನು ಏನು ಮಾಡಿದ್ರು ನಾನು ಒಳ್ಳೇದೇ ಮಾಡೋದು. ನಾನಂತೂ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ನಾನೇನು ಯಾರಿಗೂ ಕೇಡು ಬಯಸಕ್ಕೆ ಹೋಗಲ್ಲ. ನಾನು ಎಲ್ಲರಿಗೂ ಒಳ್ಳೇದೇ ಮಾಡೋದು. ನನ್ನ ಹತ್ರನೂ ಒಳ್ಳೆ ಮನಸ್ಸೇ ಇರೋದು. ಇವತ್ತು ನಮಗೆ ನಿಮ್ಮಪ್ಪ ಸಹಾಯ ಮಾಡಿದ್ದಾರೆ ಅಂದಮೇಲೆ ನಾನು ನಿನ್ನ ಮದುವೆ ಆಗಲೇಬೇಕು. ನಿಮ್ಮಪ್ಪ ನಿಮ್ಮಮ್ಮ ಒಪ್ಪಿದ್ದಾರೆ ಅಂತ ಹೇಳಿ ನೀನು ನೋಡು ನಿಮ್ಮಪ್ಪ ನಿಮ್ಮಮ್ಮನ ಮನಸ್ಸಲ್ಲಿರೋದು ತಿಳ್ಕೊಂಡು ಮದುವೆ ಆಗೋಣ ಅಂತ ಅಂದೆ. ಕರೀರಿ, ನಿಮ್ಮಮ್ಮ ಐತೇನೋ ಒಳಗೆ. ಅಮ್ಮ ಅಮ್ಮ, ಹಾಗಳ ಪ್ರವಿ ಮದುವೆ ಆಗಿ ಬಂದವನೇ. ಪ್ರವಿ ಮದುವೆ ಆಗಿದೆಯೇನೋ? ಅವಳ ಈ ಹುಡುಗಿನ ಮದುವೆ ಆಗಿ ಅನ್ಕಣೋ ರೊಕ್ಕಯ್ಯ. ಅಮ್ಮ ಇಲ್ಲೇನಿಲ್ಲ ಕಯ್ಯ. ಅಮ್ಮ ಎಲ್ಗೋಯ್ತು? ಒಳಗಿರಕ್ಕಿಲ್ಲ. ಅವಾಗಿಂದ ಬಂದು ಅಮ್ಮ ಅಮ್ಮ ಅಂತ ಮಾತಾಡಿಸ್ತಿದ್ರು, ಹೊರಕ್ಕೆ ಬರಲಿಲ್ಲ. ಎಲ್ಗೋಗೈತೆ ಅಮ್ಮಯ್ಯ? ನಿಮ್ಮಮ್ಮ ಇಲ್ಲಿ ಎತ್ಲಾಗ ಓತಪ್ಪ ಇವಾಗಿನ. ಆಗ ಅಲ್ಲೆಲ್ಲ ಓತು. ಚೆನ್ನಾಗೈತಪ್ಪ, ಇಬ್ರಲ್ಗೂ ಜೋಡಿ ಸೂಪರ್ ಆಗೈತಿ. ಹೆಂಗ ಒಳ್ಳೆ ಹುಡುಗಿ ಸಿಕ್ತತ್ತ, ಮದ್ವೆ ಆಗಿ ಬಂದತ್ತ. ಹೇಳ್ ಮಾಡಿಸ್ದಂಗೈತಲ್ಲ ನರುಕ್ಕ ಕೈ ಜೋಡಿ ನೋಡು, ಉದ್ದ ಅದಪ್ಪ ಅಳತೆ ಎಲ್ಲ ಒಂದೇ ಐತಿ. ಚೆನ್ನಾಗೈತಿ ಇಬ್ರಲ್ಗೂ ಜೋಡಿ ಮಾತ್ರ ಸೂಪರ್ ಆಗೈತಿ ಬಿಡು. ಹೆಂಗತ್ತ ಸಣ್ಣಳ ಆಗ್ತಾಳೆ ಅಂತ ಹೇಳ್ತಿತ್ತು ಮಂಜಕ್ಕಯ್ಯ. ಹೆಂಗತ್ತ ಸೆನಕ್ಕ ಇದೆಯಾ? ಚೆನ್ನಾಗಿದ್ರಿ ಇಬ್ರಳು, ಚೆನ್ನಾಗಿದ್ರ. ಚೆನ್ನಾಗೈತಿ ಬಿಡತ್ತತ್. ಮಂಜಮ್ಮರ ಮನೆಯಾಗೂ ಓಟು ಮಾಡಿರ್ಲಿಲ್ಲ. ಅತ್ತೆ ಹಂಗೆ ಮದುವೆ ಆಗಿ ಬಂದತ್ತ. ಹೋಗೇನಿಲ್ಲಮ್ಮ, ನೀನು ಆರತಿ ಮಾಡಿ ಒಳಕ್ಕೆ ಬಿಡ್ಕ ಹೋಗು. ಏ ತಾಡಿ ಬರ್ಲಿ ಹೇಳು, ಮಂಜಕ್ಕಾಯಿ ಬರ್ಲಿ, ತಿರ್ಗಾ ಆಮೇಲೆ ಹಾಕ್ಬೇಕು. ಅವರಮ್ಮ ಬಂದು ಹೇಳ್ದಾಗ ಆರತಿ ಮಾಡಿ ಒಳಕ್ಕೆ ಬಿಡ್ಕಂತ ನೀಗೆಲ್ಲ ಓತಪ್ಪ ನೀವು ಅಮ್ಮಯ್ಯ. ಹೆಂಗ ಪ್ರವಿ ಮದುವೆ ಆದ್ನತ್ತ. ಹೆಂಗಾತ ಚೆನ್ನಾಗಿರೋ ಹುಡುಗಿನೇ ಸಿಕ್ಕಿಳು. ಚೆನ್ನಾಗಿದ್ದೀರಕ್ಕ ಎಲ್ಲನ? ಚೆನ್ನಾಗಿದ್ದೀವಿ ಕಣಮ್ಮ, ಎಲ್ಲ ಚೆನ್ನಾಗಿದ್ದೀವಿ. ಪ್ರವಿ ಪ್ರವಿ ಇದೇನೋ ಇದು, ಮದುವೆ ಆಗಿ ಬಂದಿದೆಯೇನೋ? ಹ್ಞೂನಮ್ಮ, ನಾನು ಋತು ಲವ್ ಮಾಡ್ತಿದ್ವಿ, ಮದುವೆ ಆಗಿ ಬಂದ್ವಿ. ಒಳ್ಳೆ ದಿನ ನೋಡಿ ಚೆನ್ನಾಗೈತೆ ಇವತ್ತು ಗಣೇಶನ ಹಬ್ಬ ಅಂತ ಹೇಳಿ, ಇವತ್ತು ಚೆನ್ನಾಗೈತೆ ದಿನ ಅಂತ ಹೇಳಿ ಮದುವೆ ಆಗಿ ಬಂದ್ವಿ. ನೀನೇನಲ್ಲ ನೀನು ಇರೋನ ಹಬ್ಬ ಮಗ, ಸೆನಕ್ ಮದುವೆ ಆಗೋದು ಬಿಟ್ಟು ಹಿಂಗೆ ಮದುವೆ ಆಗಿ ಬಂದಿದ್ಯಲ್ಲೋ. ನಿಮ್ಮ ಅಕ್ಕ ಇರಲ್ಲ ನಾ ಬೋತ್ತೀವಿ, ನಾವೆಲ್ಲ ನೋಡ್ತೀವಿ ಅಂತ ಹೇಳ್ತಿದ್ರು. ಅಂತದ್ರಾಗ ಅಲ್ಲೇ ಮದುವೆ ಆಗಿ ಬಂದಲ್ಲ ಪಾಪ. ಅಯ್ಯೋ ದೇವ್ರಿ, ಅಯ್ಯೋ. ಈಗ ಅಮ್ಮ ನಾವು ಮದುವೆ ಆಗಿ ಬಂದಿದ್ದೀವಿ. ಇನ್ನೊಂದ್ಸತಿ ಮನೆ ತಗೆ ಫಂಕ್ಷನ್ ಮಾಡಿ ನಮ್ಮ ಅಕ್ಕರ್ನೆಲ್ಲ ಕರೆಸ್ಬಿಟ್ಟು ನಮ್ಮ ಅಕ್ಕರಿಗೆಲ್ಲ ಸೀರೆ ತಗೊಂಬಂದು ಎಲ್ಲನ ಇನ್ನೊಂದ್ಸತಿ ಫಂಕ್ಷನ್ ಮಾಡೋಣ ಬಿಡು. ಅದು ಏನೋ ಆಗೈತಮ್ಮಂಗೆ ಅಯ್ಯೋ ರಾಮ ಅನ್ಬೇಡ. ಏನೂ ಆಗಿಲ್ಲ. ನಾನು ಋತು ಲವ್ ಮಾಡ್ತಿದ್ವಿ, ಮದುವೆ ಆಗಿ ಬಂದಿದ್ದೀವಿ. ಅವ್ರ ಅಪ್ಪ ಅಮ್ಮನೂ ಒಪ್ಪಿದ್ರು, ಎಲ್ಲರೂ ಒಪ್ಪಿದ್ರು. ಅವ್ರಿಗೂ ತುಂಬ ಇಷ್ಟ ಇತ್ತು ನನಗೆ ಕೊಟ್ಟು ಮದುವೆ ಮಾಡೋದಕ್ಕೆ. ಮದುವೆ ಆಗಿ ಬಂದಿದ್ದೀವಿ ಬಿಡು. ರಾತ್ರಿ ಕೇಳಿದ್ಕೆ ಎಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಬರಲ್ಲ ಅಂತ ಹೇಳ್ದಾನು. ಹೆಂಗೆ ಸುಳ್ಳು ಹೇಳಿ ಮದುವೆ ಆಗಿದೆಯಾ ನೋಡಲ್ಲ ಪಾಪ. ನಿಮ್ಮ ಅಕ್ಕರಿಗೆ ಹೇಳಿದ್ರೆ ಅವರು ಬರಾರ ಎಲ್ಲ ದೇವಸ್ಥಾನದಾಗ ಹಿಂಗೆ ಮಾಡಿ ನಡಿ ಅನ್ಬೋದಾಗಿತ್ತು. ಅಲ್ಲ ನಾವು ಯೋಟ ಆಸೆಗಿದ್ವಿ, ಏನೋ ನಮ್ಮ ಮಗನ ಮದುವೆ ಮಾಡಬೇಕು ಅಂತ ಹೇಳಿ. ಹೆಂಗ ಬಿಡ ಮಂಜಕ್ಕ ಎತ್ಲಕ್ಕೆ. ಹೆಂಗೆ ಮದುವೆ ಆಗಿ ಬಂದವನತ್ತ ಏನು. ಅವಮ್ಮನೇನು ಇಷ್ಟಪಟ್ಟಿತ್ತಂತೆ, ಇವನು ಇಷ್ಟಪಟ್ಟಿದ್ರು, ಇಬ್ರು ಮದುವೆ ಆಗಿ ಬಂದವ್ರತ್ತ. ಬಿಡು ಇವಾಗ ಯಾಕತ್ತ. ಇವಾಗ ಸಿಂಪಲಾಗಿ ಮಾಡಿ ನಡಿ ಅನ್ಬೇಕು ಮದುವೆಗಳ್ನೆಲ್ಲ. ಸುಮ್ಮನೆ ನಾವಿಲ್ಲಿ ದಾಡಂಬ್ರ ಮಾಡಕ್ಕೆ ಹೋದ್ರೆ ಸುಮ್ಮನೆ ಖರ್ಚುಗಳು. ಹೆಂಗ ಇಬ್ರು ಮದುವೆ ಆಗಿ ಬಂದವ್ರತ್ತ. ಚೆನ್ನಾಗಿರ್ಲಿ. ಚೆನ್ನಾಗೈತಿ ಜೋಡಿ ಮಾತ್ರ. ಅಲ್ಲ ಅವ್ರಿಗೆಲ್ಲ ಗೊತ್ತಾ ಇಲ್ವೋ, ವರ್ಷರ್ಗು ಚೈತ್ರರ್ಗೂ ಅವ್ರಿಗೆಲ್ಲ ಗೊತ್ತಾ ಇಲ್ವೋ, ಸುಗುಣರ್ಗೆಲ್ಲನ ಅವ್ರು ತಿರ್ಗಲ್ಲೆಲ್ಲ ಪರದಾಡ್ತಾರೆ. ಎತ್ಲಾಗ ಓದ್ಲು ಅಂತ ಹೇಳಿ ಹೇಳ್ದೇನಮ್ಮ ನಿಮ್ಮ ಅಪ್ಪಗೆ? ಅಪ್ಪಯ್ರಿಗಿನ್ನೂ ಹೇಳಿಲ್ಲ. ರಾತ್ರಿ ನಾನು ಮಾವ ಹೋಗಿ ಮದುವೆ ಆಗಿ ಬಂದ್ವಿ. ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಮಾಡಿಸಿ ಮದುವೆ ಆಗಿ ಬಂದ್ವಿ. ಅಪ್ಪಯ್ರಿಗೂ ಹೇಳಿಲ್ಲ. ಮಾವ ಯಾರಿಗೂ ಹೇಳ್ಬೇಡ, ಮದುವೆ ಆಗ್ಬಿಡೋಣ ಸುಮ್ಮನೆ ಅಂತ ಹೇಳಿತ್ತು. ಅದಕ್ಕೆ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಅಲ್ಲ ಕಣಮ್ಮ, ಇವನೇನ ಹೇಳ್ದ ಅಂತ ಹೇಳಿ ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳ್ದಂಗೆ ಅದೇ ಹೋಗಿದ್ಯಲ್ಲಮ್ಮ ನೀನು. ಹೇಳ್ಬೇಕು ತಾನೇ. ಹೇಳಿ ನಮ್ಮಪ್ಪ ನಮ್ಮಮ್ಮಯ್ಯ ಮದುವೆ ಮಾಡೋವರೆಗೂ ನಾನು ಬರಲ್ಲ ಅನ್ಬೇಕಾಗಿತ್ತು ನೀನು. ಹೇಳು. ಹಿಂಗಪ್ಪ ಅಮ್ಮಗೆ ಅವ್ರು ಎಷ್ಟು ಪ್ರೀತಿಯಿಂದ ಒಬ್ಳೆ ಮಗಳು ಅಂತ ಸಾಕಿರ್ತಾರೆ. ನೀನು ಹಿಂಗೆ ಹೋಗಿ ಮದುವೆ ಆಗಿ ಬಂದರೆ ಹಂಗಮ್ಮ ಅವ್ರ ಪಾಪ ಎಷ್ಟು ಬೇಜಾರಾಗುತ್ತೆ. ಫಸ್ಟು ಫೋನ್ ಮಾಡಿ ಹೇಳು ಪಾಪ ಅವ್ರಿಗೆ, ನಾವು ಮದುವೆ ಆಗಿದ್ದೀವಿ ಅಂತ ಹೇಳಿ ಹೇಳು. ಹೇಳ್ತೀನಿ ಬಿಡಮ್ಮ, ಇವಾಗ ಮನೆಗೆ ಬಂದಿದ್ದೀವಲ್ಲ ನಾವೆಲ್ಲ ಹೇಳ್ತೀವಿ. ಹೇಳ್ತಾನೇನು, ಅವರು ಕೊಡ್ಬೇಕಂತಲೇ ಇದ್ರು. ಇನ್ನೇನು ಬ್ಯಾರರ್ನಾಗಿಲ್ಲ ಏನಿಲ್ಲ. ಬ್ಯಾರರ್ನಾಗಿದ್ರೆ ಬಿಡಪ್ಪ, ನಾವೊಬ್ರಿಗೆ ಕೊಡಬೇಕು ಅಂದ್ಕೊಂಡಿದ್ವಿ, ಅವಳನ್ನೊಬ್ರನ್ನಾದ್ಲು ಅಂಬಕ್ಕೆ. ಅವ್ರು ನೋಡಿರೋ ಹುಡುಗರನ್ನೇ ಮದುವೆ ಆಗಿ ಹೇಳ್ಬಿಡು. ಇಬ್ಬಳು ಸಿಂಪಲ್ ಆಗತ್ತ ಆದ್ರತ್ತ. ಒಟ್ಟು ನಿಮ್ಮ ಮನೆಯಾಗೂ ಮಾಡೋರಿಲ್ಲ ಏನಿಲ್ಲ. ಅವನು ಇಷ್ಟು ದಿನ ಓದ್ಯವನಿ, ಹೆಂಗನಾಗಿ ಓದ್ ಕೆಲಸ ತಗೊಂಡವನಿ ಬಿಡು. ಹೆಂಗತ್ತ ಚೆನ್ನಾಗಿದ್ರೆ ಸಾಕು. ಆರತಿ ಮಾಡಿ ಒಳಕ್ಕೆ ಬಿಡ್ಕ ಮಂಜಕಯ್ಯ. ಯಾತ ಆರತಿ ಮಾಡಿ ಒಳಕ್ಕೆ ಬಿಡ್ಕ ಮನೆ ಇರೋನ ಹಬ್ಬ ಮಗ ನೋಡಮ್ಮ. ಈತ ತಂದೆ ತಾಯಿಗೆ ಬೆಲೆ ಕೊಡಲ್ ಕಡೆ ಈಗಿನ ಮಕ್ಕಳು. ಹೋಗಿ ಹಿಂಗೆ ಮದುವೆ ಆಗಿ ಬಂದುಬಿಡ್ತಾರೆ. ಏನು ಮಾಡೋದು ಹೇಳಿ? ಏನು ಮಾಡೋದು ಹೇಳಿ? ಏನಿಲ್ಲಮ್ಮ, ಯಾತ ಆರತಿ ಮಾಡಿ ಒಳಕ್ಕೆ ಬಿಡ್ಕ ಮನೆ ಹಿಂಗೆ ಮಾಡಿದ್ರೆ ಹೆಂಗೆ? ಅಲ್ಲ ನಾನು ರಾತ್ರೆಲ್ಲ ನಾನು ಒಬ್ಬಳೇ ಇದ್ನಿ. ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಕಣಮ್ಮ ಅಂತ ಹೇಳೋದಾನು ಹಿಂಗೆ ಮಾಡ್ಕೊಂಬಂದ್ರೆ ಹೆಂಗೆ ನೋಡಿ. ಒಂದು ಸೂಸ ಈಗ ಎತ್ತ ತಂದೆ ತಾಯಿಗೆ ಬೆಲೆ ಕೊಡಲ್ವಲ್ಲ ಈಗಿನ ಮಕ್ಕಳು. ಏನಿಲ್ಲ, ಸುಮ್ಮನೆ ಹೋಗ್ತಾರೆ ಅವ್ರಿಗೆ ಇಷ್ಟ ಬಂದಿರೋರ ಜೊತೆಗೆ. ಹೆಂಗ ಖುಷಿ ಪಡೇತಾ ಹೆಂಗ ಮಗ ಮದುವೆ ಆಗಿ ಬಂದವನಿ.
ನೀನು ಮತ್ತೆ ಯಾಕೆ ಬೇಜಾರಾಗ್ತೀಯ? ನೀವು ಮತ್ತೆ ಹೋಗಿ ಮದ್ವೆ ಆಗಾರೆ ಹೇಳೋಗ್ತಾರೆ. ಹೋಗಿ ಮದ್ವೆ ಆಗ್ತೀವಿ ಅಂತಂದ್ರೆ ಯಾ ತಂದೆ ತಾಯಿ ಸುಮ್ಕಿರ್ತಾರೆ ಹೇಳು? ಬೇಡ ಅಂತಾರೆ. ಯಾ ತಂದೆ ತಾಯಿನೂ ಹಿಂಗೆ ಹೋಗಿ ಮದ್ವೆ ಆಗ್ರಪ್ಪ ಅಂತ ಹೇಳಿ ಯಾರು ಹೇಳಲ್ಲ. ಬೇಡ ಕಣಮ್ಮ ಹಿಂಗೆ ಮಾಡಬೇಡ್ರಿ, ನಾವೆಲ್ಲ ಮಾಡ್ತೀವಿ ಸುಮ್ಮನಿರ್ರಿ ಅಂತ ತಡೀತಾರೆ ಅಂತ ಅವ್ರು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ಅಂತ ಹೇಳಿ ನಾವು ಹೇಳೋದು. ಅವ್ರು ತಿರ್ಗಾ ಬೇಡ ಅಂತಾರೆ, ಒಟ್ಟು ಯಾಕೆ ಬೈಯೋದು ಅದೆಲ್ಲ ಮಾಡ್ತಾರೆ. ಆ ತಂದೆ ತಾಯಿನೂ ಸುಮ್ಮನಿರಲ್ಲ. ಅದಕ್ಕೇನೆ ಅವರಿಬ್ರು ಮದ್ವೆ ಆಗಿ ಬಂದವೆ. ಹೆಂಗ ಒಳ್ಳೇದಾಯ್ತು ಬಿಡು, ರವಿ ಮದ್ವೆ ಆಗಿ ಬಂದಿದ್ದು. ಏನೇ ಅಂದ್ರೂ ನೀಲಮ್ಮ ಹಿಂಗೆ ಮದುವೆ ಆಗಿ ಬಂದರೆ ಬೇಜಾರಾಗುತ್ತೆ ಕಣೆ. ನೋಡಿ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ನಮ್ಮ ಮಾತು ಕೇಳಲಿಲ್ವಲ್ಲ, ಅವ್ರಿಗೆ ಬೇಕಾದ್ರೂ ಮದುವೆ ಆಗ್ಬೋತಾರಲ್ಲ ಅಮ್ಮಂಗಾಗುತ್ತೆ. ನಮಗೂ ಆಸೆ ಇರುತ್ತೆ ಕಣೆ, ಹೆಣ್ಣು ನೋಡಬೇಕು, ನನ್ನ ಮಗುಗೆ ಮದುವೆ ಮಾಡಬೇಕು ಅಂತ ನಮಗೂ ಆಸೆ ಇರಲ್ವೇನೆ? ಆಸೆ ಇಲ್ದಲೇ ನಮ್ಮ ಮಕ್ಕಳು ಅಂತ ಹೇಳಿ ಅವ್ರನ್ನ ನಾವು ಎತ್ತು ಒತ್ತು ಸಾಕಿ ಬೆಳೆಸಿ ಎಷ್ಟು ಕಷ್ಟ ಬಿದ್ದಿರ್ತೀವಿ ಅವ್ರನ್ನ ಸಾಕಾಕೆ ಅಂತ ನಮ್ಗೆ ಆಸೆ ಇರಲ್ವೇ? ಬಿಡತ್ತೆ, ಇವಾಗ ಏನು ಆಗ್ಯಾವ್ರಿ, ನೀನು ಅದ್ಯಾಕೆ ನೀನು ಬೇಜಾರಾಗ್ತೀಯ? ನಾನು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ ಕಣಮ್ಮ. ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನಿಲ್ಲ. ಸುಮ್ಮನಿರು, ನೀನು ಅದು ಯಾಕಂಗೆ ಬೇಜಾರಾಗ್ತೀಯ? ಬೇಜಾರಾಗಬೇಡ. ನಾನು ಯಾವತ್ತು ಅವಾಗ ಒಂದೇ ಒಂದು ಪಟ್ಟು ಸಿಕ್ಕಾಕೆಂಡು ಗೌಡ್ರ ತಗೆಲ್ಲ ವಾದೆ ತಿಂದು ಯಾವಾಗ ಅವನು ಎಲ್ಲರ ತಗೂ ಬೈಸ್ಕೆಂಡ ಅವತ್ತೇ ಒಳ್ಳೇನಾದ ನಿನ್ನ ಮಗ. ನಾವು ಅವಾಗಲೇ ಅಂದ್ಕೊಂಡಿದ್ವಿ, ಅಪ್ಪ ಏನು ಹುಡ್ಗಪ್ಪ ಇವನೇನು ಒಳ್ಳೇನಾಗಲ್ಲ, ಗತಿ ಅದ್ದನ್ನಾಗಲ್ಲ ಅಂದ್ಕೊಂಡಿದ್ವಿ. ನಿಜ ನಿನ್ನ ಮಗ ಬೋಲ್ ಚೆನ್ನಾಗೆ ಬುದ್ಧಿವಂತ ಆಗ್ಬಿಟ್ಟ. ನೀನು ಏನೇನೋ ಅಂದ್ಕೊಂಡಿದ್ದಿ. ನೋಡು ಇವತ್ತು ಬುದ್ಧಿವಂತ ಆದ ಕಣೆ ನಿನ್ನ ಮಗ. ಓದಿ ಗೌರ್ಮೆಂಟ್ ಕೆಲಸ ತಕೊಂಡು ಮದುವೆ ಆಗ್ಬೋದು ನನ್ನ ಬಂಗಾರದಂತ ಹುಡುಗಿನ. ಏನು ಮಾಡಕ್ಕ, ಅದು ಕೂದಲೊಂದಿಲ್ಲ ಅಷ್ಟೇನಿ. ಮಂಚಕಯ್ಯ, ಕೂದಲು ತಂಡು ಏನು ಮಾಡ್ತೀಯ? ಒಳ್ಳೆ ಪಿಳ್ಳೆ. ನೀನು ಚೆನ್ನಾಗಿ ನೋಡ್ಕ್ಯಾಮರ ಆಗ್ಬೇಕು. ನೀನು ಅಂದ ಸಣ್ಣ ನೋಡಿ ಏನಾನ ನೀನು ಏನು ತಂದಿದ್ರೆ ಒಟುನು ನೀನು ಇಲ್ಲೋಡು ನಿನ್ನೆ ಸೇರ್ತಿರ್ಲಿಲ್ಲ. ಹುಡುಗಿ ಪಾಪ ಮೆತ್ತಂದು ಚೆನ್ನಾಗಿ ನೋಡ್ಕ್ಯಾಮುತ್ತೆ. ಸುಮ್ಮನೆ ಆರತಿ ಮಾಡಿ ಒಳಕ್ಕೆ ಬಿಡ್ಕಳಮ್ಮ. ಒಳ್ಳೆ ಹುಡುಗಿ, ಬೇಜಾರಾದ್ರೆ ಆಗಲ್ಲ. ನೀನು ಸುಮ್ಮನೆ ಅವನು ಒಳ್ಳೆನು ಪ್ರವೇನು ಹೆಂಗಾನ ಅತ್ತ ಮದುವೆ ಆಗಿ ಬಂದವನೇ. ಸುಮ್ಮನೆ ಒಳಕ್ಕೆ ಬಿಡ್ಕೊಂಬದ ಬೇಜಾರಾಗಿ ಸುಮ್ಮನೆ ಕುಕ್ಕಂತೀಯ ನೀನು. ತತ್ತ ಇಲ್ಲಂದ್ರೆ ಆರತಿ ತಗೊಂಬರೋಗಿಲ್ಲ, ನಾನೇ ಬೆಳಗ್ಗೆ ಒಳಗೆ ಕರ್ಕೊಂತೀನಿ. ಹೋಗಲ್ಲಿ ಐತೆ ದೇವ್ರ ಮನೆಯ ಒಂದು ದೀಪ ತಕೊಂಬಂದು ಬೆಳಗ್ಗೆ ಒಳಕ್ಕೆ ಬಿಡ್ಕ ಹೋಗಮ್ಮ, ಹೋಗು. ಅಲ್ಲ ನಮ್ಮಮ್ಮ ನೋಡು, ನಾನೇನೋ ಮಾಡಬಾರ್ದು ಮಾಡಿದ್ದೀನಿ ಅಮ್ಮಂಗೆ ಬೇಜಾರ ಮಾಡ್ಕೊಂಡು ಕೂತ್ಕೊಂಬಂದ. ನಾನು ಎಷ್ಟು ಚೆನ್ನಾಗೇ ಇವತ್ತು ಎಲ್ಲ ನನ್ನ ಪಾಡಿಗೆ ನಾನು ಓದ್ಕೊಂಡು ಎಷ್ಟು ಬುದ್ಧಿವಂತನಾಗಿ ಇದ್ದೀನಿ. ಅದೇ ಅಲ್ಲಿ ಇಲ್ಲೂ ಹೊಲ್ದಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಕುಡ್ಕೊಂಡು ಮೆರ್ಕೊಂಡಿದ್ದಿದ್ರೆ ಒಳ್ಳೆಯನು ಅಂತಿತ್ತೇನು ಅವಾಗ. ಇವಾಗ ನೋಡು ನಮ್ಮಮ್ಮ ಹೆಂಗೆ ಬೇಜಾರಾಗುತ್ತೆ. ನಾನು ಹಂಗೆ ಮದುವೆ ಆಗಬೇಕಾಗಿತ್ತು, ನಾನು ಆಗಿ ಬಂದಿದ್ದೀನಿ. ನಾನು ಇಷ್ಟಪಟ್ಟಿರೋ ಹುಡುಗಿನ ಅಷ್ಟೇನೆ. ಅದ್ರಾಗ ಬೇಜಾರಾಗೋಂಥದ್ದೇನಾಯ್ತಕ್ಕ? ಅಲ್ಲ ನೋಡು, ಇನ್ನೊಬ್ಬ ಮಗ ನಮಗೂ ಅಕ್ಕಿ ಕಾಳು ಹಾಕ್ಬೇಕು ಅಂಬೋದು ಆಸೆ ಇರುತ್ತೆ. ಹೆಣ್ಣು ನೋಡಬೇಕು, ನಮ್ಮ ಮಗು ಮದುವೆ ಮಾಡಬೇಕು ಅಂಬೋದು ಅವ್ರಿಗೂ ಆಸೆ ಇರುತ್ತೆ. ಏನು ಮಾಡ್ತೀಯ? ಆಗಿ ಬಂದಿದೆಯಪ್ಪ. ನಿಮ್ಮಮ್ಮ ಅದನ್ನ ಅರ್ಥ ಮಾಡ್ಕೊಂಬಲ್ ಬಿಡು. ಏನು ಮಾಡೋಕ್ಕಾಗುತ್ತೆ? ಆಗಿ ಬಂದಿದೆಯಲ್ಲ, ನಾನೇ ಅರ್ಥ ಮಾಡಿ ಒಳಕ್ಕೆ ಬಿಡ್ಕೊಂತೀನಿ. ಅದೇ ನಿಮ್ಮಮ್ಮಗೆ ಏನು ನೋಡಪ್ಪ, ನಮ್ಮ ಮಗ ಒಂದು ಮಾತು ಹೇಳಲಿಲ್ಲ, ಹೋಗಿ ಆಗಿ ಬಂದಲ್ಲ ಅಂತ ಎಂತಾರ ಮನ್ಸಿಗೂ ಬೇಜಾರಾಗುತ್ತೆ. ಅದೇ ಹುಡುಗಿನೇ ನೋಡಿದ್ರು ನೋಡಪ್ಪ ನಾವೇನು ಮದುವೆ ಮಾಡಲ್ಲ ಅಂದಿದ್ವಿ, ಈಗ ಹೋಗಿ ಆಗಿ ಬಂದವನಿ ಅಮ್ಮಂಗೆ ಏನು ಮಾಡೋಕ್ಕಾಗಲ್ಲ ಬಿಡು. ನೋಡೋದ್ರಲ್ಲ ವೀಕ್ಷಕರೇ, ನಾನು ಪ್ರವಿ ಮಾವ ತುಂಬ ಇಷ್ಟಪಟ್ಟಿದ್ವಿ. ಅದಕ್ಕೇ ಅಪ್ಪ ಅಮ್ಮನೂ ಇವ್ರಿಗೆ ಕೊಡಬೇಕಂತ ಮಾತಾಡ್ಕೊಳ್ತಿದ್ರು. ನಾನು ಅದಕ್ಕೆ ಅದನ್ನು ಕಂಡು ಸುಮ್ಮನೆ ಯಾಕೆ ಅಂತ ಹೇಳಿ ನಾವು ನಮ್ಮ ಮಾವ ಒಪ್ಪಿ ಇಬ್ರು ಮದುವೆ ಆಗ್ಬಿಟ್ವಿ. ಅದಕ್ಕೆ ಮನೆ ಹತ್ರ ಬಂದಿದ್ದೀವಿ. ಇವರಮ್ಮ ಬೇಜಾರಾಗಿದ್ದಾರೆ. ನನ್ನ ಮದುವೆ ಆಗಿರೋದಕ್ಕೆ ಇವಳಿಗೆ ಕೂದಲಿಲ್ಲ, ಇಂಥವಳು ಮದುವೆ ಆಗಿ ಬಂದಿದ್ದಾನೆ ಅಂತ ಹೇಳಿ ಇವರಮ್ಮ ಬೇಜಾರಾಗವ್ರೆ. ಏನು ಮಾಡೋಕ್ಕಲ್ಲ, ಸ್ವಲ್ಪ ದಿನ ಬೇಜಾರಾಗ್ತಾರೆ, ಆಮೇಲೆ ಸರಿ ಹೋಗ್ತಾರೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.